ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಜಗದ್ಗುರುಂ ಕೃಪಾಸಿಂಧುಂ ಶರಣಾಗತವತ್ಸಲಂ ಭಕ್ತಮಾನಸಸಂಚಾರಂ ಮಹೀಪತೆ ನಮಾಮ್ಯಹಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು, ಆದರದಿ ಕೇಳುವುದು. ಹರಿಕಥಾಮೃತ ಸಾರದ ಮೊದಲನೇ ಸಂಧಿ ಮಂಗಳಾಚರಣ ಸಂಧಿಯ 5ನೇ ನುಡಿಯ ಅರ್ಥಚಿಂತನೆ. ಈ 5ನೇ ನುಡಿ ಒಳಗೆ ನಮ್ಮ ಕಕ್ಷಾ ತಾರತಮ್ಯದೊಳಗೆ 4ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಸರಸ್ವತಿ ದೇವಿಯ ಒಂದು ಮಹಿಮೆಯನ್ನು ಹೇಳುತ್ತಾ ಅವಳಲ್ಲಿ ಪ್ರಾರ್ಥನೆಯನ್ನು ದಾಸರು ಮಾಡ್ತಾರೆ. ಚತುರವದನನ ರಾಣಿ. ಚತುರವದನ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ. ಚತುರ್ಮುಖ ಬ್ರಹ್ಮದೇವರ ಪತ್ನಿಯಾಗಿರ್ತಕ್ಕಂಥ ಸರಸ್ವತಿಯೇ ಅಂತಿಕೊಂಡು ಹೇಳುತ್ತಾ, ಅತಿರೋಹಿತ ವಿಮಲ ವಿಜ್ಞಾನಿ. ಸರಸ್ವತಿ ದೇವಿಯ ಒಂದು ಜ್ಞಾನ ಹೆಂಗದಂದ್ರೆ ಅತಿರೋಹಿತ ಅಂದ್ರೆ ಯಾವತ್ತೂ ಕೂಡ ಆಕಿ ಭಗವಂತನ ಬಗ್ಗೆ ಹೆಂಗೆ ಶುದ್ಧವಾದ ಜ್ಞಾನ ಅದಲ್ಲ, ಅದು ಯಾವತ್ತೂ ಕೂಡ ತಿರೋಧಾನ ಆಗುವುದಿಲ್ಲ. ಮತ್ತು ಭಗವಂತನ ಬಗ್ಗೆ ಯಾವ ಕಾಲಕ್ಕೂ ಕೂಡ ಏನದ ಜ್ಞಾನದೊಳಗೆ ಆಕೆಗೆ ಲೋಪ ಇರುವುದಿಲ್ಲ. ಈಗ ನಾವು ಉಳಿದ ಕೆಲವೊಬ್ಬರು ದೇವತೆಗಳನ್ನು ನೋಡ್ತಿರ್ತೀವಿ. ಈಗ ಇಂದ್ರನೇ ತಗೊಂಡ್ರೆ ನಾವು ಗೋವರ್ಧನ ಕತೆ ಕೇಳಬೇಕಾದ್ರೆ ಅವಂಗೆ ಕೃಷ್ಣನ ಬಗ್ಗೆ, ಕೃಷ್ಣ ಸಣ್ಣವಿದ್ದಾನ ಅಂತಿಕೊಂಡು ಕೃಷ್ಣನ ಬಗ್ಗೆ ಅವಂಗೆ ಅಲ್ಲಿ ದೇವರು ಅನ್ನೋದು ಒಂದು ಕ್ಷಣ ಅವಂಗೆ ಮರ್ತು ಹೋಗ್ಬಿಡ್ತದೆ. ಇಂದ್ರನ ಮೇಲೆ, ಕೃಷ್ಣನ ಮೇಲೆ ವಿರುದ್ಧ ಕಟ್ಟಿಕೊಂಡು ಅಲ್ಲೇ ಗೋಕುಲಿಗೆಲ್ಲ ಮಳೆ ಸುರಿಸಿ ಎಲ್ಲ ಒಂದು ಕೃಷ್ಣನ ಅವನ ವಿರೋಧವನ್ನು ಇಂದ್ರ ಕಟ್ಕೋತಾನ. ಈಗ ವಾಲಿ, ಸುಗ್ರೀವ ಇವರೆಲ್ಲರೂ ಕೂಡ ಚಂದ್ರ ಸೂರ್ಯರ ಒಂದು ಅವತಾರ ಆಗಿದ್ದರೂ ಕೂಡ ಏನದ ಅವರು ಭಗವಂತನ ಒಂದು ವಿರೋಧವನ್ನು ಅವರು ಅವತಾರದೊಳಗೆ ವಿರೋಧವನ್ನು ಮಾಡ್ತಾರೆ. ಆದ್ರೆ ಬ್ರಹ್ಮದೇವರು, ವಾಯುದೇವರು ಮತ್ತು ಸರಸ್ವತಿ, ಭಾರತಿ ಇವರು 4 ಏನಿದ್ದಾರೆ ದೇವತೆಗಳು, ಇವರು ಪರಶುಕ್ಲತ್ರಯರು ಅಂತ ಹೇಳ್ತಾರೆ. ಇವರಿಗೆ ಯಾವ ಕಾಲಕ್ಕೂ ಕೂಡ ಏನದ ಭಗವಂತನ ಬಗ್ಗೆ ಯಾವತ್ತೂ ಜ್ಞಾನದೊಳಗೆ ಅವರು ಲೋಪ ಆಗೋದಿಲ್ಲ. ಯಾವತ್ತೂ ಭಗವಂತನ ಬಗ್ಗೆ ವಿರೋಧವನ್ನು ಕಟ್ಟಿಕೊಳ್ಳುವಂಥ ಜ್ಞಾನ ಅವರಲ್ಲಿ ಇರುವುದಿಲ್ಲ. ಶುದ್ಧವಾದ ವಿಮಲ ಜ್ಞಾನವನ್ನು ಈ 4 ಬ್ರಹ್ಮದೇವರು ಮತ್ತು ವಾಯುದೇವರು, ಸರಸ್ವತಿ ದೇವಿ ಮತ್ತು ಭಾರತಿ ದೇವಿಯರು ಹೊಂದಿರ್ತಾರೆ. ಅದಕ್ಕೆ ಅವ್ರಿಗೇನ ಪರಶುಕ್ಲತ್ರಯರು ಅಂತಿಕೊಂಡು ಕರೀತಾರೆ. ಅದಕ್ಕಿಲ್ಲ ಅತಿರೋಹಿತ ವಿಮಲ ವಿಜ್ಞಾನಿ, ಭಗವಂತನ ಬಗ್ಗೆ ಯಾವತ್ತೂ ಕೂಡ ಮರೆಯಲಾರದ ಅಂದರೆ ಅತಿರೋಹಿತ ಅಂತಂದ್ರೆ ತಿರೋಧಾನ ಆಗೋದು, ಜ್ಞಾನ ಎಂದೂ ಕೂಡ ಲೋಪ ಆಗೋದಿಲ್ಲ ಮತ್ತು ಮರೆವು. ಈಗ ಭಗವಂತನ ಬಗ್ಗೆ ಏನೋ ಸ್ವಲ್ಪ ತಿಳ್ಕೊಂಡಿರ್ತಾಳೆ, ಇನ್ನೊಂದು ಕ್ಷಣಕ್ಕೆ ಅದು ಮತ್ತು ಮರಿತಪ್ಪ ಅಂತ ಹಿಂಗಿರೋದಿಲ್ಲ. ಯಾವಾಗಲೂ ಕೂಡ ಭಗವಂತನ ಬಗ್ಗೆ ಮರೆಯಲಾರದಂಥ ಶುದ್ಧವಾದ ತಿರೋಧಾನ ಹೊಂದದೇ ಇರತಕ್ಕಂಥ ಶುದ್ಧವಾದ ಜ್ಞಾನ. ವಿಮಲ ಅಂದರೆ ಶುದ್ಧವಾಗಿರ್ತಕ್ಕಂಥ ವಿಜ್ಞಾನಿ, ಶುದ್ಧವಾದ ಒಂದು ಜ್ಞಾನವನ್ನು ಉಳ್ಳವಳಾಗಿರ್ತಾಳೆ. ಅದಕ್ಕೆ ಚತುರ್ಮುಖ ಬ್ರಹ್ಮನ ರಾಣಿಯೇ ಅತಿರೋಹಿತ ವಿಮಲ ವಿಜ್ಞಾನಿ. ಎಂದಿಗೂ ಕೂಡ ತಿರೋಧಾನ ಹೊಂದದೇ ಇರತಕ್ಕಂಥ ಶುದ್ಧವಾದ ತತ್ವಜ್ಞಾನವನ್ನು ಉಳ್ಳವಳೆ ಅಂತಿಕೊಂಡಲೇ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿಗಮ ಪ್ರತತಿಗಳಿಗೆ ಅಭಿಮಾನಿ. ನಿಗಮ ಅಂತಂದ್ರೆ ವೇದ, ಪ್ರತತಿ ಅಂತಂದ್ರೆ ಸಮೂಹ. ವೇದ ಸಮೂಹಗಳಿಗೆ ಅಭಿಮಾನಿ ದೇವತೆ ಸರಸ್ವತಿ ದೇವಿ. ಎಲ್ಲ ವೇದಕ್ಕೆ ಅಭಿಮಾನಿ ಆಗಿರೋದವಳೆ ಸರಸ್ವತಿ ದೇವಿ. ಅಂಥ ಸರಸ್ವತಿ ದೇವಿಯೇ ವೀಣೆಯನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥವಳು ಅಂದರೆ ವೀಣಾಪಾಣಿ. ಅಂದರೆ ಸರಸ್ವತಿ ದೇವಿ ತನ್ನ ಕೈಯೊಳಗೆ ಕಚ್ಚಪಿ ಅಂತಕೊಂಡು ವೀಣೆಯನ್ನು ಹಿಡ್ಕೊಂಡಿರ್ತಾಳಂತ. ಸರಸ್ವತಿ ದೇವಿಯ ಕೈಯಲ್ಲಿ ಇರ್ತಕ್ಕಂಥ ವೀಣೆಯ ಹೆಸರು ಕಚ್ಚಪಿ. ಈಗ ನಾರದರು ಒಂದು ಕೈಯಲ್ಲಿ ವೀಣೆಯನ್ನು ಹಿಡ್ಕೊಂಡಿರ್ತಾರೆ. ನಾರದರ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ವೀಣೆಯ ಹೆಸರು ಮಹತಿ ಅಂತಿಕೊಂಡು ಕರೀತಾರೆ. ಆದರೆ ಸರಸ್ವತಿಯ ಕೈಯಲ್ಲಿ ಹಿಡಿರ್ತಕ್ಕಂಥ ವೀಣೆಯ ಹೆಸರು ಕಚ್ಚಪಿ. ಅದಕ್ಕೆ ವೀಣಾಪಾಣಿ. ಪಾಣಿ ಅಂತಂದ್ರೆ ಕೈಯೊಳಗೆ ಕಚ್ಚಪಿ ಅಂತಕೊಂಡು ವೀಣೆಯನ್ನು ಹಿಡ್ಕೊಂಡಿರ್ತಾಳೆ ಸರಸ್ವತಿ ದೇವಿ. ಆಮೇಲೆ ಬ್ರಹ್ಮಾಣಿ. ಇಲ್ಲಿ ಬ್ರಹ್ಮಾಣಿ ಅಂತಂದ್ರೆ ನಾವು ಬ್ರಹ್ಮನ ಹೆಂಡತಿ ಅಂತಿಕೊಂಡು ಹಿಂಗೆ ಅರ್ಥ ಮಾಡ್ಕೋಬಾರ್ದು. ಯಾಕಂದ್ರೆ ಈಗ ಮೇಲೆ ಮೊದಲನೇ ಶಬ್ದದೊಳಗೆ ಹೇಳಿಬಿಟ್ಟಾರ ಅವರು ಚತುರವದನನ ರಾಣಿ ಅಂತಿಕೊಂಡು. ಅದನ್ನೇ ಮತ್ತವರು ಪುನರುಕ್ತಿ ಮಾಡೋದಿಲ್ಲ. ಯಾಕೆ ದಾಸರವ್ರಿಗೇನಪ್ಪ, ಅವ್ರಿಗೆ ಶಬ್ದ ಭಂಡಾರ ಕೊರತೆ ಇದೆ ದಾಸರ ಕಡೆ, ಮತ್ತೆ ಅದೇ ಪದೇ ಅವೇ ಶಬ್ದಗಳನ್ನು ಉಪಯೋಗ ಮಾಡ್ತಾರೆ ಅಂತ ತಿಳ್ಕೊಬಾರ್ದು ನಾವು. ಚತುರವದನನ ರಾಣಿ ಅಂತ ಅಲ್ಲೂ ಹೇಳಿ ಬ್ರಹ್ಮಾಣಿ ಅಂತಂದ್ರೆ ಬ್ರಹ್ಮನ ಹೆಂಡತಿ ಹಿಂಗೆ ಅರ್ಥ ಮಾಡ್ಕೋಬಾರ್ದು.
ಬ್ರಹ್ಮಾಣಿ ಅಂತಂದ್ರೆ ಸಮಸ್ತ ವೇದಗಳನ್ನು ತಿಳಿದವಳು ಎಂದರ್ಥ ಆಗ್ತದೆ. ಬ್ರಹ್ಮ ಅಂತಂದ್ರೆ ಎಲ್ಲ ವೇದಗಳು, ಆಣಿ ಅಂತಂದ್ರೆ ಆಶ್ರಯ, ಅಂದ್ರೆ ಸಕಲ ವೇದಗಳಿಗೂ ಕೂಡ ಏನದ ಆಶ್ರಯಳು ಮತ್ತು ಆಧಾರ ಸ್ವರೂಪಳು ಆಗಿರ್ತಕ್ಕಂಥವಳು ಸರಸ್ವತಿ ದೇವಿ. ಅದಕ್ಕೆ ಅನಂತ ವೇದಾಭಿಮಾನಿ ಅಂತಿಕೊಂಡು ಸರಸ್ವತಿ ದೇವಿಗೆ ಕರೆಯುವುದರಿಂದ ಕೂಡ ಏನದ ಬ್ರಹ್ಮ ಶಬ್ದ ಆಕಿಗೂ ಕೂಡ ಏನದದು ಯೋಗ್ಯ ಅಂತಲೇ ಕರೆಸ್ಕೋತದ. ಯಾಕಂದ್ರೆ ಬ್ರಹ್ಮದೇವರ ಪತ್ನಿ ಆಗಿರ್ತಕ್ಕಂಥ ಸರಸ್ವತಿ ದೇವಿ ಆಕಿನೂ ಕೂಡ ಸಕಲ ವೇದಗಳಿಗೆ ಆಶ್ರಯಗಳ, ಆಣಿ ಅಂತಂದ್ರೆ ಆಶ್ರಯ, ಸಕಲ ವೇದಗಳಿಗೆ ಆಶ್ರಯಳಾಗಿರುವುದರಿಂದ ಸರಸ್ವತಿ ದೇವಿಗೆ ಇಲ್ಲಿ ಬ್ರಹ್ಮಾಣಿ ಅಂತಿಕೊಂಡು ದಾಸರಕಿಗೆ ಸಂಬೋಧನೆಯನ್ನು ಮಾಡ್ತಾರೆ. ಆಮೇಲೆ ನತಿಸಿ ಬೇಡುವೆ ಜನನಿ. ನತಿಸಿ ಬೇಡುವೆ ಅಂತಂದ್ರೆ ನಿನ್ನ ಭಕ್ತಿಯಿಂದ ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಲಕ್ಷ್ಮೀಪತಿಯ ಗುಣಗಳ ಸ್ತುತಿಪುದಕ್ಕೆ, ಭಗವಂತನ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಭಗವಂತನ ಗುಣಗಳ ಸ್ತೋತ್ರವನ್ನು ಮಾಡಲಿಕ್ಕೆ ಸನ್ಮತಿಯ ಪಾಲಿಸಿ ನನಗೆ ನೀನು ಶುದ್ಧವಾದ ಮತಿ, ಶುದ್ಧವಾದ ಬುದ್ಧಿಯನ್ನು ಕೊಡು. ಸನ್ಮತಿ ಶುದ್ಧವಾದ ಬುದ್ಧಿಯನ್ನು ಕೊಟ್ಟು ನೆಲೆಸು ನೀ ಮದ್ವದನ ಸದನದಲ್ಲಿ. ನನ್ನ ಬಾಯಿಯೊಳಗೆ, ನನ್ನ ನಾಲಿಗೆ ಮೇಲೆ ನಿಂತು ಯಾವಾಗಲೂ ಭಗವಂತನ ಗುಣಗಳ ಸ್ತೋತ್ರವು ನನ್ನಿಂದ ಆಗುವಂತೆ ಮಾಡು ಅಂತಿಕೊಂಡಿಲ್ಲ ಸರಸ್ವತಿ ದೇವಿಗೆ ಪ್ರಾರ್ಥನೆಯನ್ನು ದಾಸರು ಮಾಡ್ತಾರೆ. ನಾವು ಯಾವಾಗಲೂ ಸರಸ್ವತಿ ದೇವಿ ಆಕೆಗೆ ಸಕಲ ಎಲ್ಲವನ್ನು ನಮಗೆ ಕಲೆ ಬೇಕು. ಒಂದು ಸಂಗೀತದೊಳಗೆ, ಸಾಹಿತ್ಯದೊಳಗೆ ನಮಗೆ ಶಾಸ್ತ್ರಜ್ಞಾನ ಬೇಕಂದ್ರೆ ಅದಕ್ಕೆ ನಾವು ಸರಸ್ವತಿ ದೇವಿಯೊಳಗೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನಮ್ಮ ನಾಲಿಗೆ ಮೇಲೆ ನಿಂತು ನಮಗೊಂದು ಸಂಗೀತ ಆಗಲಿ, ಒಂದು ಶಾಸ್ತ್ರಜ್ಞಾನವನ್ನು ನುಡಿಸುವವಳ ಸರಸ್ವತಿ ದೇವಿ. ಅದಕ್ಕೆ ನಮ್ಮ ನಾಲಿಗೆ ಮೇಲೆ, ನಮ್ಮ ಬಾಯಿಯೊಳಗೆ ನಿಂತು ಸದಾ ಭಗವಂತನ ಗುಣಗಳ ಸ್ತೋತ್ರ ನಮ್ಮಿಂದ ಆಗುವಂತೆ ಮಾಡುವಂತಿಕೊಂಡಿಲ್ಲ ದಾಸರು ಸರಸ್ವತಿ ದೇವಿಯೊಳಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನಾವು ಕೂಡ ಸರಸ್ವತಿ ದೇವಿಯೊಳಗೆ ನಮಗೆ ಶುದ್ಧವಾದ ಜ್ಞಾನ ಕೊಟ್ಟು ಭಗವಂತನ ಗುಣ ಸಂಕೀರ್ತನೆ ಯಾವಾಗಲೂ ಕೂಡ ನಮ್ಮ ನಾಲಿಗೆ ಮೇಲೆ ಆಗುವಂತೆ ಮಾಡು ಅಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಕಲಿಯುಗದೊಳಗೆ ಭಗವಂತನ ನಾಮಸ್ಮರಣೆ ಭಾಳ ಮಹತ್ವದ. ಆದ್ರೆ ನಮ್ಮೊಂದು ಕಲಿ ಪ್ರಭಾವ ನಮ್ಮ ಬಾಯಿಯೊಳಗೆ ನಿರಂತರವಾಗಿ ನಮಗೆ ಭಗವಂತನ ಸ್ಮರಣೆ, ನಾಮಸ್ಮರಣೆ ಬರುವುದೇ ಇಲ್ಲ. ಅದಕ್ಕೆ ನಾವು ಸರಸ್ವತಿ ದೇವಿಯೊಳಗೆ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ನಾಲಿಗೆ ಮೇಲೆ ನಿಂತು ಯಾವಾಗಲೂ ಕೂಡ ಭಗವಂತನ ಗುಣ ಸಂಕೀರ್ತನೆಯನ್ನು ಮಾಡಿಸುವಂತೆ ನಾವು ಸರಸ್ವತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡೋಣಂತ. ಮುಂದೆ 6ನೇ ಪದ್ಯ. 6ನೇ ಪದ್ಯದೊಳಗೆ ಇಲ್ಲಿ ಭಾರತೀ ದೇವಿಯ ಒಂದು ಸ್ತೋತ್ರವನ್ನು ದಾಸರು ಮಾಡ್ತಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳರಪು ಕರುಣದಲ್ಲಿ. ಭಾರತೀ ದೇವಿಯನ್ನು ಕೂಡ ಏನದ ತಾರತಮ್ಯದೊಳಗೆ 4ನೇ ಕಕ್ಷೆಯೊಳಗೆ ಸರಸ್ವತಿ ದೇವಿಯ ಜೊತೆನೇ ಭಾರತೀ ದೇವಿ ಬರ್ತಾಳೆ. ಅಂದ್ರೆ 3ನೇ ಕಕ್ಷೆಯೊಳಗೆ ಹೆಂಗೆ ಬ್ರಹ್ಮದೇವರು, ವಾಯುದೇವರು ಒಂದೇ ಕಕ್ಷೆಯೊಳಗೆ ಬರ್ತಾರೆ, ಹಂಗೆ ಅವರ ಪತ್ನಿಯರಾಗಿರ್ತಕ್ಕಂಥ ಬ್ರಹ್ಮದೇವರ ಪತ್ನಿ ಆಗಿರ್ತಕ್ಕಂಥ ಸರಸ್ವತಿ ದೇವಿ ಮತ್ತು ವಾಯುದೇವರ ಪತ್ನಿ ಆಗಿರ್ತಕ್ಕಂಥ ಭಾರತೀ ದೇವಿ ಇವರು ಕೂಡ ಏನದ 4ನೇ ಕಕ್ಷೆಯೊಳಗೆ ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂಥ ದೇವತೆಗಳು. ಅದಕ್ಕೆ ಇಲ್ಲಿ ಭಾರತೀ ದೇವಿ ಒಂದು ಸ್ತೋತ್ರವನ್ನು ದಾಸರು ಮಾಡ್ತಾರೆ. ಕೃತಿರಮಣ ಪ್ರದ್ಯುಮ್ನ ನಂದನೆ ಅಂದ್ರೆ ಭಾರತೀ ದೇವಿ ಮತ್ತು ಸರಸ್ವತಿ ದೇವಿ ಇಬ್ಬರೂ ಕೂಡ ಏನದ ಕೃತಿರಮಣ ಪ್ರದ್ಯುಮ್ನ. ಕೃತಿರಮಣ ಅಂತಂದ್ರೆ ಕೃತಿ ಅಂದ್ರೆ ಮಹಾಲಕ್ಷ್ಮಿಯ ಒಂದು ರೂಪ. ಆಮೇಲೆ ಪ್ರದ್ಯುಮ್ನ ಇದು ನಾವು ಮೊದಲೇ ನುಡಿಯೊಳಗೆ ಹೇಳಿದ್ದೀವಿ, ಭಗವಂತನ ಪಂಚರೂಪಗಳು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಹಿಂಗೆ 5 ರೂಪಗಳೊಳಗೆ ಪ್ರದ್ಯುಮ್ನ ಅನ್ನೋದು ಕೂಡ ಒಂದು ಭಗವಂತನ ಒಂದು ರೂಪ. ಭಗವಂತ ಪ್ರದ್ಯುಮ್ನಾಗಿದ್ದಾಗ ಲಕ್ಷ್ಮೀದೇವಿ ಅವನ ಹೆಂಡತಿಯಾಗಿ ಕೃತಿ ಅಂತಿಕೊಂಡು ಹೆಸರಿನಿಂದ ಅವತಾರವನ್ನು ಮಾಡಿರ್ತಾಳೆ. ಅಂಥ ಕೃತಿ ರಮಣ ಪ್ರದ್ಯುಮ್ನ, ಕೃತಿ ಮತ್ತು ಪ್ರದ್ಯುಮ್ನರೊಳಗೆ ಸರಸ್ವತಿ ಭಾರತೀ ದೇವರು ಇಬ್ಬರೂ ಕೂಡ ಅವರೊಳಗೆ ಹುಟ್ಟಿ ಬರ್ತಾರೆ. ಅದಕ್ಕೆ ಸರಸ್ವತಿ ಭಾರತಿ ಇಬ್ಬರು ಕೂಡ ಕೃತಿ ಮತ್ತು ಪ್ರದ್ಯುಮ್ನರ ಮಕ್ಕಳವರಿಬ್ಬರು. ಅದಕ್ಕಿಲ್ಲ ಕೃತಿ ರಮಣ ಪ್ರದ್ಯುಮ್ನ ನಂದನೆ, ಕೃತಿಪತಿ ಆಗಿರ್ತಕ್ಕಂಥ ಪ್ರದ್ಯುಮ್ನನ ಮಗಳೇ ಅಂತಿಕೊಂಡಿಲ್ಲ ಸಂಬೋಧನೆಯನ್ನು ಮಾಡ್ತಾರೆ.
ಆಮೇಲೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜ ಪತ್ನಿ. ಚತುರ್ವಿಂಶತಿ ಅಂತಂದರೆ 24 ತತ್ವಪತಿ, 24 ತತ್ವಗಳಿಗೆ ಅಧಿಪತಿಯಾಗಿರ್ತಕ್ಕಂಥ, ಆಮೇಲೆ ದೇವತೆಗಳಿಗೆ ಗುರುವೆನಿಸುತ್ತಿಹ ಎಲ್ಲ ದೇವತೆಗಳಿಗೂ ಗುರುವಾಗಿರ್ತಕ್ಕಂಥ ಮಾರುತನ ನಿಜ ಪತ್ನಿ, ವಾಯುದೇವರ ನಿಜ ಪತ್ನಿ ನೀನು ಅಂತಿಕೊಂಡು ಹೇಳ್ತಾರೆ. ನಾವು 24 ತತ್ವಗಳನ್ನು ಮುಂದೆ ಇವೆಲ್ಲ ಭಾಳ ತಿಳಿಸ್ಕೊಡು. ಎಲ್ಲ ತತ್ವಗಳ ಬಗ್ಗೆ ಮುಂದಿನ ಸಂಧಿಯೊಳಗೆ ದಾಸರು ನಮಗೆ ಭಾಳ ವಿವರವಾಗಿ ತಿಳಿಸಿಕೊಡ್ತಾರೆ. ಇಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಬೇಕಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಆಮೇಲೆ ಅವ್ಯಕ್ತ ತತ್ವ, ಮಹತ್ತ ತತ್ವ, ಆಮೇಲೆ ಅಹಂಕಾರ ತತ್ವ, ಆಮೇಲೆ ಮನಸ್ಸು, ಹಿಂಗೆ 25 ತತ್ವಗಳು ಬರ್ತಾವೆ. ಅದರೊಳಗೆ ಒಂದು ತತ್ವ ಏನದ, ಪ್ರಕೃತಿ ತತ್ವಕ್ಕೆ ಮಹಾಲಕ್ಷ್ಮಿ ಮುಖ್ಯ ಅಭಿಮಾನಿ ಆಗಿರ್ತಾಳೆ. ಅದನ್ನು ಬಿಟ್ಟು ಉಳಿದ 24 ತತ್ವಗಳೇನವ ಅವೆಲ್ಲವುಗಳಿಗೂ ಕೂಡ ಏನದ ವಾಯುದೇವರ ಏನದ ಅವಕ್ಕೆ ಪತಿ ಅಂತಿಕೊಂಡು ಅವರು ಕರ್ಸ್ಕೋತಾರಂತೆ. 24 ತತ್ವಗಳಿಗೆ ವಾಯುದೇವರೇ ಮುಖ್ಯವಾಗಿ ಅವ್ರ ಒಡೆಯರಾಗಿರ್ತಾರ ಅಂತಿಕೊಂಡು ಹೇಳ್ತಾರೆ. 24 ತತ್ವಾಭಿಮಾನಿ ದೇವತೆಗಳಿಗೆ ಗುರುವೆನಿಸುತ್ತೀಯ ಅಂದರೆ 24 ತತ್ವಗಳು, ಆಮೇಲೆ ಅವ್ರ ತತ್ವಗಳಿಗೆ ಅಭಿಮಾನಿ ದೇವತೆಗಳು ಇರ್ತಾರೆ. ಎಲ್ಲ 24 ತತ್ವಗಳಿಗೆ ಅಭಿಮಾನಿ ದೇವತೆಗಳೇನಿರ್ತಾರೆ ಎಲ್ಲ ದೇವತೆಗಳಿಗೆ ಏನದ ವಾಯುದೇವರು ಗುರುವಾಗ್ಯಾರ ಅಂತಿಕೊಂಡು ಹೇಳ್ತಾರೆ. ಅದಕ್ಕೆ ನಾವು ಹಿಂದಿನ ನುಡಿಯೊಳಗೆ ನೋಡಿದ್ದೀವಿ, ಗುರು ಜಗದ್ಗುರುಗಳು ಅಂತಿಕೊಂಡು ಬ್ರಹ್ಮದೇವರಿಗೆ ಕರೀತಾರೆ ಅಂತಿಕೊಂಡು. ಹಂಗೆ ವಾಯುದೇವರಾಗಲಿ ಬ್ರಹ್ಮದೇವರಾಗಲಿ ಎಲ್ಲರಿಗೂ ಗುರುಗಳು, ಅವರು ಜೀವೋತ್ತಮರು. ಅದಕ್ಕೆ ಇಲ್ಲ 24 ತತ್ವಾಭಿಮಾನಿ ದೇವತೆಗಳಿಗೆ ವಾಯುದೇವರು ಗುರುವಾಗ್ಯಾರ ಅಂತ ಗುರುವೆನಿಸುತ್ತೀಯ ಮಾರುತನ ನಿಜ ಪತ್ನಿ, ವಾಯುದೇವರ ನೀನು ನಿಜ ಪತ್ನಿ ಅಂತಿಕೊಂಡು ಹೇಳ್ತಾರೆ. ಅಂದ್ರೆ ಯಾವಾಗಲೇ ಆಗಲಿ ಅವರು ದೇವತೆಗಳೊಳಗೇನದ ವಾಯುದೇವರು, ಬ್ರಹ್ಮದೇವರು ಮತ್ತು ಭಗವಂತ ಇವರು ಯಾವಾಗಲೂ ಕೂಡ ಏನದ ಎಷ್ಟೇ ಅವತಾರಗಳನ್ನು ತಾಳಿದ್ರು ಕೂಡ ಅವರ ಹೆಂಡತಿ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ ಅವರೇ ಮತ್ತವರಿಗೆ ಹೆಂಡಂದ್ರಾಗಿ ಮತ್ತು ಅವತಾರವನ್ನು ಮಾಡ್ತಾರೆ. ಅವ್ರು ಯಾವುದೇ ಅವತಾರವನ್ನು ಎತ್ತಿದ್ರು ಕೂಡ ಏನದ ಅವರು ಮೂಲ ಒಳಗೆ ಅವರು ನಿಜ ಪತ್ನಿಯರೇ, ಪತಿ ಪತ್ನಿಯರೇ ಆಗಿರ್ತಾರೆ. ಅದು ಯಾವಾಗಲೂ ಕೂಡ ಅವರು ಅವತಾರ ಎತ್ತಿದಾಗ ಈ ಸಲ ಇವಳ ಹೆಂಡತಿ ಆಗಿದ್ದು ಮುಂದಿನ ಸಲ ಬೇರೆಯವಳ ಹೆಂಡತಿ ಆಗ್ತಾಳೆ, ಹಂಗಿರುವುದಿಲ್ಲ. ನಾರಾಯಣ ಎಷ್ಟೇ ಅವತಾರ ಮಾಡಲಿ, 1000 ಅಪರಾಧಿ ಬಹುರೂಪಗಳನ್ನು ಭಗವಂತ ತಾಳಿದ್ರು ಕೂಡ ಏನದ ಲಕ್ಷ್ಮೀದೇವಿ ಯಾವಾಗ ಅವತಾರ ಮಾಡಿದ್ರು ಕೂಡ ಏನದ ಲಕ್ಷ್ಮೀದೇವಿ ಅವನ ಹೆಂಡತಿಯಾಗಿಯೇ ಆಕೆ ಅವತಾರ ಮಾಡ್ತಾಳೆ. ಅದಕ್ಕೆ ಲಕ್ಷ್ಮೀದೇವಿಗೆ ಸಮಾನ ಅಂತಿಕೊಂಡು ಕರೀತಾರೆ. ಅಂದರೆ ಲಕ್ಷ್ಮೀದೇವಿ ಭಗವಂತನಕ್ಕಿಂತ ಗುಣಗಳೊಳಗೆ ಅನಂತ ಗುಣದಿಂದ ಕಡಿಮೆ ಆಗಿದ್ದರೂ ಕೂಡ ಏನದ ಕಾಲತಃ ದೇಶತಃ ಆಕಿ ಲಕ್ಷ್ಮೀದೇವಿ ಭಗವಂತನಿಗೆ ಸಮಾನಳು. ಅಂದ್ರೆ ಭಗವಂತ ಎಲ್ಲೇ ಅವತಾರ ಮಾಡಲಿ, ಯಾವುದೇ ಕಾಲಕ್ಕೆ ಅವತಾರ ಮಾಡಿದರೂ ಕೂಡ ಏನದ ಲಕ್ಷ್ಮೀದೇವಿ ಅವನಿಗೆ ಹೆಂಡತಿಯಾಗಿಯೇ ಅವತಾರ ಮಾಡ್ತಾಳೆ. ಅದೇ ರೀತಿಯಲ್ಲಿ ಏನದ ಸರಸ್ವತಿ, ಭಾರತೀಯರು ಕೂಡ ಏನದ ವಾಯುದೇವರು, ಬ್ರಹ್ಮದೇವರಿಗಂತ ಅವತಾರ ಇಲ್ಲ. ವಾಯುದೇವರು ಏನೇ ಭೀಮಾವತಾರ ಮಾಡಿದಾಗ ಭಾರತೀ ದೇವಿನೇ ಏನದ ಅವನಿಗಲ್ಲೇ ಪತ್ನಿಯಾಗಿ ಅವತಾರ ಮಾಡಿ ಬಂದಿರ್ತಾಳೆ. ಈಗ ಭೀಮಾವತಾರದೊಳಗೆ ನೋಡ್ತೀವಿ ನಾವು ದ್ರೌಪದಿ ದೇವಿ, ಆಮೇಲೆ ಕಾಳಿ, ಆಮೇಲೆ ಹಿಡಿಂಬ, ಆಮೇಲೆ ದೇವಿ ಅಂತಿಕೊಂಡು ರೋಹಿಣಿ ಪುತ್ರಿ ಬರ್ತಾಳೆ. ಹಿಂಗೆ ಭೀಮಾವತಾರದೊಳಗೆ 24 ಪತ್ನಿಯರನ್ನು ಹೊಂದಿರ್ತಾರಂಥವ್ರು ಭೀಮಸೇನ್ ದೇವರು. ಅದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೆ ತಿಳಿಸಿಕೊಡ್ತಾರೆ. ಅಲ್ಲೆಲ್ಲವೂ ಕೂಡ ಏನದ 24 ಪತ್ನಿಯರಿದ್ದರೂ ಕೂಡ ಏನದ ಅವರೊಳಗೆ ಏನದ ಭಾರತೀ ದೇವಿಯ ಒಂದು ವಿಶೇಷ ಆವೇಶ ಇದ್ದೇ ಇರ್ತದೆ. ಅಂದಲೇ ಅವ್ರೇನದ ಪತ್ನಿಯರಾಗಿರ್ತಾರೆ. ಅದರೊಳಗೆ ದ್ರೌಪದಿ ಮತ್ತು ಕಾಳಿ ಏನದ ಕಾಶಿರಾಜನ ಪುತ್ರಿ ಆಗಿರ್ತಕ್ಕಂಥ ಕಾಳಿ ಇವರು ಶುದ್ಧವಾದ ಒಂದು ಭಾರತೀಯ ದೇವಿಯ ಒಂದು ಅವತಾರನೇ ಅಂತಿಕೊಂಡು ಹೇಳ್ತಾರೆ. ಹಿಂಗೆ ಅವ್ರ ಅವತಾರದೊಳಗೂ ಕೂಡ ಏನದ ನಿಜ ಪತ್ನಿಯರೇ, ಪತಿ ಪತ್ನಿಯರೇ ಆಗಿರ್ತಾರೆ. ಅದಕ್ಕಿಲ್ಲಿ ಮಾರುತನ ನಿಜ ಪತ್ನಿ ಅಂತಿಕೊಂಡಿಲ್ಲಿ ಭಾರತೀ ದೇವಿಗೆ ಸಂಬೋಧನೆಯನ್ನು ಮಾಡ್ತಾರೆ. ಆಮೇಲೆ ಭಾರತೀ ದೇವಿಯೊಳಗೆ ಏನು ಪ್ರಾರ್ಥನೆಯನ್ನು ಮಾಡ್ತಾರಂದ್ರೆ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ಅಂದರೆ ಯಾವಾಗಲೂ ಕೂಡ ಭಗವಂತನಲ್ಲಿ, ಆಮೇಲೆ ಗುರುಗಳಲ್ಲಿ ರತಿ ಅಂತಂದ್ರೆ ಭಕ್ತಿ, ಪ್ರೀತಿ. ಅಂದರೆ ಭಗವಂತನೊಳಗೆ ಮತ್ತು ಗುರುಗಳೊಳಗೆ ನಮ್ಗೆ ಯಾವಾಗಲೂ ಕೂಡ ಸದ್ರತಿ, ಒಳ್ಳೆಯ ಒಂದು ಭಕ್ತಿ ಪ್ರೀತಿಯನ್ನು ನಮಗೆ ಪಾಲಿಸು ಅಂತಿಕೊಂಡು ಕೇಳ್ತಾರೆ. ಯಾಕಂದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದೇ ಭಕ್ತಿ, ಪ್ರೀತಿ.
ಭಕ್ತಿ ಅಂತಂದ್ರೇನು? ಭಗವಂತನೊಳಗೆ ಎಲ್ಲಕ್ಕಿಂತ ಮೀರಿ ನಾವೇನು ಪ್ರೀತಿ ಮಾಡ್ತೀವಲ್ಲ ಅದೇ ನಿಜವಾದ ಭಕ್ತಿ. ಅಂಥ ಭಕ್ತಿ ಪ್ರೀತಿಯನ್ನು ನಮಗೆ ಗುರುಗಳೊಳಗೆ ಮತ್ತು ಭಗವಂತನಲ್ಲಿ ಕೊಡು ಅಂತಿಕೊಂಡಿಲ್ಲೇ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತು ಇನ್ನು ಪ್ರಾರ್ಥನೆ ಮಾಡ್ತಾರೆ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರೂಪ ಕರುಣದಲ್ಲಿ. ಮುಖ್ಯವಾಗಿ ಇದು ಭಾಳ ಮಹತ್ವವಾಗಿರ್ತಕ್ಕಂಥ ವಿಷಯ ಇದು. ಆಮೇಲೆ ಭಾಗವತ ಭಾರತ ಪುರಾಣ ರಹಸ್ಯಗಳು ಅಂದರೆ ಈಗ ನಾವು ಪುರಾಣಗಳನ್ನು ನೋಡಬೇಕಾದ್ರೆ ನಮ್ಗೆ ಎಷ್ಟೋ ಕೆಲವೊಂದು ಸಂಶಯಗಳು ಬರ್ತಿರ್ತಾವೆ. ಇದು ಹಿಂಗ್ಯಾಕೆ ಬಂತು ನಮ್ಗೆ ಗೊತ್ತಿರೋದಿಲ್ಲ, ಆದರೆ ನಮ್ಗೆ ಅನೇಕ ಸಂಶಯಗಳು ನಮ್ಮೊಳಗೆ ಉದ್ಭವ ಆಗ್ತಿರ್ತಾವೆ. ಆದ್ರೆ ಅದರೊಳಗೆ ಏನಿರ್ತದೆ, ಕೆಲವೊಂದು ರಹಸ್ಯ ತತ್ವಗಳು ಇರ್ತಾವೆ, ಅದು ನಮಗೆ ಗೊತ್ತಾಗೋದಿಲ್ಲ. ಅದನ್ನು ನಾವು ಆಳವಾಗಿ ಶಾಸ್ತ್ರ ಜ್ಞಾನವನ್ನು ಅಧ್ಯಯನ ಮಾಡೋದ್ರಿಂದ ಏನದ ನಮಗೆಲ್ಲ ಸಂಶಯಗಳು ಕೂಡ ಪರಿಹಾರ ಆಗ್ತವೆ. ಯಾಕಂದರೆ ಸಂಶಯ ಜ್ಞಾನ ಇರಬಾರ್ದು, ಶುದ್ಧವಾದ ಜ್ಞಾನ ಇರಬೇಕು. ಆ ಸಂಶಯ ಜ್ಞಾನ ಹೋದಾಗ ಮಾತ್ರ ನಮಗೆ ಶುದ್ಧವಾದ ಜ್ಞಾನ ಬರ್ತದೆ. ಅದಕ್ಕೆ ಪುರಾಣ ರಹಸ್ಯಗಳನ್ನು ನಮಗೆ ತಿಳಿಸು ಅಂತ ಹೇಳ್ತಾರೆ ಅವರಲ್ಲಿ. ನಮ್ಮ ಬರೀ ಮ್ಯಾಲಿಂದ ಬರೋ ಭಾಗವತ ಕತೆ ಕೇಳ್ತೀವಿ, ಆ ರಾಜರ ಕತೆ ಈ ರಾಜರ ಕತೆ ಎಲ್ಲ ಕತೆ ಕೇಳಿದ್ರು ಕೂಡ ಏನದ ಮತ್ತು ನಮ್ಮ ಮೇಲೆ ಒಂದು ಸಂಶಯ ಇದ್ದೇ ಇರ್ತದೆ. ಅವ್ರು ರಾಜ ಹಂಗ್ಯಾಕೆ ಮಾಡಬೇಕಾಗಿತ್ತು, ಹಿಂಗ್ಯಾಕೆ ಮಾಡಬೇಕಾಗಿತ್ತು, ದೇವ್ರು ಅವ್ರು ಹೆಂಗೆ ಕ್ಷಮಾ ಮಾಡಿದ. ಈಗ ನಮ್ಗೆ ಕೆಲವೊಂದು ಸಂಶಯ ಬಂದಿರ್ತಾವೆ. ಇಂದ್ರ ಸಾಕಷ್ಟು ತಪ್ಪುಗಳನ್ನು ಮಾಡಿದ, ಗೌತಮರ ಪತ್ನಿ ಅಹಲ್ಯನ ಗಮನ ಮಾಡಿದ, ಹಿಂಗೆ ಚಂದ್ರ ಗುರುಪತ್ನಿಯನ್ನು ಗಮನ ಮಾಡಿದ. ಇವೆಲ್ಲವುಗಳನ್ನು ಕೂಡ ನಾವು ಭಾಗವತ ಪುರಾಣ ಕಥೆಗಳೊಳಗೆ ಕೇಳ್ತೀವಿ. ಅದು ನಮ್ಮ ಮನಸ್ಸಿನೊಳಗೆ ಸಂಶಯಗಳು ಇರ್ತಾವೆ, ದೇವರಾಗಿ ಇವ್ರು ಹಿಂಗ್ಯಾಕೆ ಮಾಡಿದ್ರು ಅಂತಿಕೊಂಡು. ಆದ್ರೆ ಇದ್ರೊಳಗೆ ಕೆಲವೊಂದು ರಹಸ್ಯಗಳು ಅಡಗಿರ್ತಾವೆ. ಅವುಗಳೆಲ್ಲವೂ ಕೂಡ ಏನದ ನಮಗೆ ಅದು ನಾವು ಶಾಸ್ತ್ರ ಆಳವಾದ ಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ನಮಗೆ ಸಂಶಯಗಳು ಪರಿಹಾರ ಆಗ್ತವೆ. ಅದಕ್ಕೆ ನಮಗೆ ಭಾರತೀ ದೇವಿಯೊಳಗೆ ಏನು ಪ್ರಾರ್ಥನೆ ಮಾಡ್ಕೋಬೇಕು, ಭಾಗವತ ಭಾರತ ಮಹಾಭಾರತ ಪುರಾಣದೊಳಗೆ ಏನು ರಹಸ್ಯ ತತ್ವಗಳು ಅವಲ್ಲ ಅವುಗಳೆಲ್ಲವನ್ನು ಕೂಡ ನಮ್ಗೆ ತಿಳಿಸು, ಕರುಣೆಯಿಂದ ತಿಳಿಸು ಅಂತ ಹೇಳ್ತಾರೆ ಅವರು. ಆಕೆಗೆ ನಾವು ತಿಳಿಸು ಅಂತಿಕೊಂಡು ನಾವು ಆಕೆ ಮೇಲೆ ಭಾರತೀ ದೇವಿ ಮೇಲೆ ಜೋರು ಮಾಡೋಂಗಿಲ್ಲ, ಕರುಣದಿಂದ ಆಕೆ ಪ್ರಾರ್ಥನೆ ಮಾಡ್ಕೋಬೇಕು. ಅದೆಷ್ಟೋ ಒಳಗೆ ಆಳವಾದ ಪ್ರಮೇಯಗಳಿರ್ತಾವೆ, ತತ್ವಗಳಿರ್ತಾವೆ, ನಮ್ಮ ಜೀವನಕ್ಕೆ ಅಳವಡಿಸುವಂಥ ಅನೇಕ ಸಾಕಷ್ಟು ಪ್ರಮೇಯಗಳು ನಮಗೆ ಪುರಾಣಾದಿ ಗ್ರಂಥಗಳಲ್ಲಿ ಭಾಗವತ ಗ್ರಂಥಗಳು ನಮ್ಗೆ ಬಂದಿರ್ತಾವೆ. ಅವೆಲ್ಲ ರಹಸ್ಯಗಳನ್ನು ಕೂಡ ನಮ್ಮ ಕರುಣದಿಂದ ನಮಗೆ ತಿಳಿಸಿಕೊಡು ಅಂತಿಕೊಂಡಿಲ್ಲಿ ಭಾರತೀ ದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಕ್ಕೆ ಸರಸ್ವತಿ ಭಾರತಿ ಇಬ್ಬರೂ ಕೂಡ ಏನದ ಕೃತಿ ಮತ್ತು ಪ್ರದ್ಯುಮ್ನರ ಒಂದು ಮಕ್ಕಳಾಗಿರ್ತಕ್ಕಂಥ ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಪರಶುಕ್ಲತ್ರಯರು, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀ ದೇವಿ ಇವರೆಲ್ಲಿ ಎಂದೂ ಕೂಡ ಏನದ ಭಗವಂತನ ಬಗ್ಗೆ ಜ್ಞಾನ ಯಾವತ್ತೂ ಕೂಡ ಏನದ ತಿರೋಧಾನ ಆಗೋದಿಲ್ಲ. ಶುದ್ಧವಾದ ಜ್ಞಾನವನ್ನು ಭಗವಂತನ ಯಾವಾಗಲೂ ಅವ್ರ ಭಕ್ತಿ ಅಂತಂದರೆ ಅವ್ರು ಅವಿಚ್ಛಿನ್ನ ಭಕ್ತರು ಅಂತಿಕೊಂಡು ಕರೀತಾರೆ. ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀ ದೇವರಿಗೆ ಅವಿಚ್ಛಿನ್ನ ಭಕ್ತರವರು. ಈಗ ಮುಂದೆ ರುದ್ರಾದಿ ದೇವತೆಗಳಿಂದ ಅವ್ರ ಸ್ವಲ್ಪ ಕಲಿ ಪ್ರಭಾವ ಇರ್ತದೆ. ಅವ್ರು ಕೆಲವೊಂದು ಸಂದರ್ಭದೊಳಗೆ ಭಗವಂತನ ವಿರೋಧವನ್ನು ಕಟ್ಕೋತಾರೆ. ಆದರೆ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀ ದೇವಿ ಯಾವ ಕಾಲಕ್ಕೂ ಕೂಡ ಅವರು ಎಂದೂ ಭಗವಂತನ ವಿರೋಧವನ್ನು ಕಟ್ಕೊಳ್ಳಾರ್ದೆ ಶುದ್ಧವಾದ ಭಕ್ತಿಯನ್ನು ಮಾಡಿ ಶುದ್ಧವಾದ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿರ್ತಕ್ಕಂಥವ್ರು ಪರಶುಕ್ಲತ್ರಯರು. ಅಂತ ಭಾರತೀ ದೇವಿಗೆ ಪ್ರಾರ್ಥನೆಯನ್ನು ನಾವು ಕೂಡ ಭಗವಂತನ ಬಗ್ಗೆ ಶುದ್ಧವಾದ ಜ್ಞಾನ ಭಕ್ತಿಯನ್ನು ಕೊಟ್ಟು ಎಲ್ಲ ಭಾಗವತ ಪುರಾಣಗಳ ರಹಸ್ಯಗಳನ್ನು ನಮಗೂ ಕರುಣಿಸಲಿ ಭಾರತೀ ದೇವಿ ಅಂತಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸೇವೆಯನ್ನು ನಾನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಮೂರ್ತಿ ಅಭಿನ್ನ ಶ್ರೀ ಕೃಷ್ಣಾರ್ಪಣಮಸ್ತು.